ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಅನೌನ್ಸ್ ಆಗಿರುವಂತದ್ದು. ಮೊದಲ ಲಿಸ್ಟ್ 124 ಜನರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಎರಡನೇ ಲಿಸ್ಟ್ ನಲ್ಲಿ 42 ಜನರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ನಾವು ಕನ್ಸಿಡರ್ ಮಾಡೋದು 41 ಬಿಕಾಸ್ ಮೇಲುಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣ ಅವರಿಗೆ ಬೆಂಬಲವನ್ನ ಕೊಡಲಾಗ್ತದೆ. 2018ರಲ್ಲಿ ಯಾವ ರೀತಿಯಾಗಿ ಬೆಂಬಲವನ್ನ ಕೊಡಲಾಗಿತ್ತು ಅದೇ ರೀತಿಯಾದಂತಹ ಬೆಂಬಲವನ್ನ ಮೇಲುಕೋಟೆಯಲ್ಲಿ ಮುಂದುವರಿಸಲಾಗ್ತದೆ. ಈ ಒಂದು ಕಾಂಗ್ರೆಸ್ ಪಟ್ಟಿಯಲ್ಲಿ ಹೈಲೈಟ್ಸ್ ಏನು ಅಂತ ನೋಡ್ತಾ ಹೋಗೋಣ. ಏನೆಲ್ಲ ಇದೆ ಹೈಲೈಟ್ಸ್ ಅಂತ. ಮೊಳಕಾಲ್ಮೂರು NY ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಇಲ್ಲಿ ಬಹುತೇಕ ವಲಸಿಗರಿಗೆ ಮಣಿಯನ್ನ ಹಾಕಲಾಗಿದೆ. ಆಕ್ಚುಲಿ ವಲಸಿಗರು ಬರಬೇಕು ಅಂದ್ರೆ ಫಸ್ಟ್ ಕನ್ಫರ್ಮೇಶನ್ ತಗೊಂಡೇ ಬರೋದು. ನಮಗೆ ಟಿಕೆಟ್ ಕೊಡ್ತೀರಾ ಅನ್ನಂಗಿದ್ರೆ ಬರ್ತೀವಿ ಅಂತ ಆ ಒಂದು ಕಂಡೀಷನ್ ಮೇಲೆ ಬಂದಿರ್ತಾರೆ. ಹಂಗೆ ಆ ಕಂಡೀಷನ್ ಆ ಭರವಸೆ ಏನ್ ಕೊಡ್ಲಾಗಿರುತ್ತಲ್ಲ ಆ ಭರವಸೆಯನ್ನ ಫುಲ್ಫಿಲ್ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. NY ಗೋಪಾಲಕೃಷ್ಣ ಅವ್ರ ಬಗ್ಗೆ ಹೇಳ್ತೀನಿ. ಮೊಳಕಾಲ್ಮೂರು ಕ್ಷೇತ್ರ ಈ ಹಿಂದೆಲೂ ಕೂಡ ಅವರು 3 ಬಾರಿ ಶಾಸಕರಾಗಿದ್ದಂತವರು ಆ ಕ್ಷೇತ್ರದಲ್ಲಿ, ಅದು ಕಾಂಗ್ರೆಸ್ ನಿಂದನೇ ಶಾಸಕರಾಗಿದ್ರು. ಅದಾದ್ಮೇಲೆ ಕೂಡ್ಲಿಗಿಗೆ ವಲಸೆ ಹೋಗಿದ್ರು. ಅದು ಬಿಜೆಪಿಯಲ್ಲಿ ನಿಂತ್ಕೊಂಡು ಗೆದ್ದಿದ್ರು. ಕ್ಷೇತ್ರವನ್ನ ಬದಲಾವಣೆ ಮಾಡಿದ್ರು ಕೂಡ ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಪೈಪೋಟಿ ನಡೀತಾ ಇತ್ತು. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ NY ಗೋಪಾಲಕೃಷ್ಣ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದಂತ ಟೈಮ್ ನಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಡಾಕ್ಟರ್ ಯೋಗೀಶ್ ಅವರಿದ್ದಾರೆ. ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಅರ್ಜಿಯನ್ನ ಸಲ್ಲಿಸಿದ್ರು. ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮೊನ್ನೆ ಎಲ್ಲ ಯಾವ ರೀತಿ KPCC ಕಚೇರಿ ಮುಂದೆ ದೊಂಬಿ ಆಗ್ತಾ ಇತ್ತು ಅಂತ ನೀವು ಕೂಡ ನೋಡಿದ್ರಿ. ಫೈನಲಿ ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಇಲ್ಲಿ ಗೆಲುವೊಂದೇ ಮಾನದಂಡ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದು ಸಿಗಲ್ಲ. ಸೊ ಹೀಗಾಗಿ ಗೆಲ್ಲುವ ಅಭ್ಯರ್ಥಿ NY ಗೋಪಾಲಕೃಷ್ಣ ಅವ್ರಿಗೆ ಟಿಕೆಟ್ ಕೊಟ್ಬಿಡೋಣ ಅಂತ ಕೊಟ್ಬಿಟ್ಟಿದ್ದಾರೆ NY ಗೋಪಾಲಕೃಷ್ಣ ಅವರಿಗೆ. ಗುರುಮಿಠಕಲ್ ಕ್ಷೇತ್ರ ಬಾಬುರಾವ್ ಚಿಂಚನಸೂರ್ ಅವರು ಗುರುಮಿಠಕಲ್ ಕ್ಷೇತ್ರ ಇದೆಯಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಂತ ಕ್ಷೇತ್ರ. ಈ ಹಿಂದೆ ಮೀಸಲು ಕ್ಷೇತ್ರ ಆಗಿತ್ತು. ಕಂಟಿನ್ಯೂಸ್ಲಿ 8 ಬಾರಿ ಗೆದ್ದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕಂಟಿನ್ಯೂಸ್ಲಿ ಒಂದೇ ಕ್ಷೇತ್ರದಿಂದ 8 ಬಾರಿ ಗೆದ್ದಂತ ಕ್ಷೇತ್ರ ಗುರುಮಿಠಕಲ್ ಕ್ಷೇತ್ರ. ಚಿತ್ತಾಪುರದಲ್ಲಿ ಈಗೇನು ಪ್ರಿಯಾಂಕಾ ಖರ್ಗೆ ಅವರಿದ್ದಾರಲ್ಲ, ಅಲ್ಲಿ ಅದಕ್ಕೂ ಮುಂಚೆ ಬಾಬುರಾವ್ ಚಿಂಚನಸೂರ್ ಅವರು ಅಲ್ಲಿ ಗೆಲ್ತಾ ಇದ್ರು. 3 ಬಾರಿ ಶಾಸಕರಾಗಿದ್ರು. ಮೀಸಲು ಕ್ಷೇತ್ರ ಅದಲು ಬದಲಾಗುತ್ತೆ. ಸೊ ಹೀಗಾಗಿ ಗುರುಮಿಠಕಲ್ ಕ್ಷೇತ್ರಕ್ಕೆ ವಲಸೆ ಹೋಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ. ಅದಾದ್ಮೇಲೆ ಆ ಒಂದು ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿದ್ದಂತ ಬಾಬುರಾವ್ ಚಿಂಚನಸೂರ್ ಅವರು ಗುರುಮಿಠಕಲ್ ಕ್ಷೇತ್ರಕ್ಕೆ ಬರ್ತಾರೆ. ಚಿತ್ತಾಪುರದಿಂದ ಗುರುಮಿಠಕಲ್ ಕ್ಷೇತ್ರದಲ್ಲಿ ಅಲ್ಲಿ 1-2 ಬಾರಿ ಆಯ್ಕೆ ಆಗಿರ್ತಾರೆ ಬಾಬುರಾವ್ ಚಿಂಚನಸೂರ್ ಅವರು. 2018ರಲ್ಲೂ ಕೂಡ ಕಾಂಗ್ರೆಸ್ ನಿಂದನೇ ಸ್ಪರ್ಧೆ ಮಾಡಿರ್ತಾರೆ, ಆದ್ರೆ ಸೋಲನ್ನ ಕಾಣ್ತಾರೆ. ಅಲ್ಲಿ JDS ನ ಶಾಸಕರು ಅಟ್ ಪ್ರೆಸೆಂಟ್ ಈಗ ಇರುವಂತದ್ದು. ಈಗ ಅದಾದ್ಮೇಲೆ 2019ರ ಸಂದರ್ಭದಲ್ಲಿ ಲೋಕಸಭೆ ಎಲೆಕ್ಷನ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಬೇಕು ಅನ್ಬಿಟ್ಟು ಬಿಜೆಪಿಗೆ ಹೋಗಿರ್ತಾರೆ. ಆ ಎಲ್ಲಾ ಅಸಮಾಧಾನಗಳನ್ನ ಬಗೆಹರಿಸಿಕೊಂಡು MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಅಲ್ಲಿ ಆಕ್ರೋಶ ಇತ್ತು. ಗುರುಮಿಠಕಲ್ ಕ್ಷೇತ್ರದಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡಬಾರದು, ನಮ್ಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ಫೈನಲಿ ಬಾಬುರಾವ್ ಚಿಂಚನಸೂರ್ ಅವರು ತಮ್ಮ ಟಿಕೆಟ್ ಅನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ. ಬಿಕಾಸ್ ಕಾಂಗ್ರೆಸ್ ಇಲ್ಲಿ ಅದೊಂದು ಕ್ಷೇತ್ರ ಮಾತ್ರ ನೋಡ್ತಾ ಇಲ್ಲ. ಕಲಬುರಗಿ ಮತ್ತೆ ಯಾದಗಿರಿ, ಬೀದರ್ ಕ್ಷೇತ್ರದಲ್ಲಿ ಕೋಲಿ ಸಮಾಜ ತುಂಬಾ ನಿರ್ಣಾಯಕವಾಗಿರುವಂತ ಕ್ಷೇತ್ರಗಳನ್ನ ಹೊಂದಿದೆ. ಆ ಒಂದು ಕೋಲಿ ಸಮಾಜದ ಪ್ರಮುಖ ನಾಯಕ ಬಾಬುರಾವ್ ಚಿಂಚನಸೂರ್ ಅವರು. ಸೊ ಹೀಗಾಗಿ ಆ ಬಾಬುರಾವ್ ಚಿಂಚನಸೂರ್ ಅವರನ್ನ ಆಪರೇಟ್ ಮಾಡಲಾಯ್ತು, ಅದರಲ್ಲಿ ಸಕ್ಸಸ್ ಆಯ್ತು. ಸೊ ಹೀಗಾಗಿ ಗುರುಮಿಠಕಲ್ ಕ್ಷೇತ್ರದಲ್ಲಿ ಬಾಬುರಾವ್ ಚಿಂಚನಸೂರ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅದು ಬೇರೆ ಬೇರೆ ರೀತಿಯಾದಂತ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದೇ ಕಾರಣಕ್ಕೆ. ಇನ್ನು ಗುಬ್ಬಿಯಿಂದ ಶ್ರೀನಿವಾಸ್ಗೆ ಟಿಕೆಟ್ ಅನ್ನ ಕೊಡಲಾಗಿದೆ. 2 ವರ್ಷದ ಹಿಂದೆಯಿಂದಲೂ ಕೂಡ ಅವರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು. ಆದ್ರೆ ರಾಜೀನಾಮೆ ಕೊಟ್ಟು ಮೊನ್ನೆ ಸೇರ್ಕೊಂಡ್ರು. 2004, 8, 13, 18ರಿಂದಲೂ ಕೂಡ ಅವರು ಶಾಸಕರಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ತನ್ನ ವೈಯಕ್ತಿಕ ವರ್ಚಸ್ಸು ದೊಡ್ಡ ಮಟ್ಟದಲ್ಲಿರುವಂತದ್ದು ಗುಬ್ಬಿ ಶ್ರೀನಿವಾಸ್ ಅವರಿಗೆ. ಬಿಕಾಸ್ ಅವರು ಪಕ್ಷೇತರವಾಗಿ ಆಯ್ಕೆ ಆಗಿದ್ದ 2004ರಲ್ಲಿ. ಅದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಹಿಡಿತವನ್ನ ಹೊಂದಿದ್ರು ಅಂತ. ಇನ್ನ 4 ಬಾರಿ ಆಯ್ಕೆ ಆಗಿದ್ದಂತವರು JDS ಜೊತೆ ಗುದ್ದಾಡ್ಕೊಂಡಿದ್ರು, ಮುನ್ಸಿತ್ತು. ಸೊ ಹೀಗಾಗಿ ಕಾಂಗ್ರೆಸ್ಗೆ ಬಂದ್ರು. ಕಾಂಗ್ರೆಸ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಿದಂತವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಲಿಂಗಾಯತ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಇನ್ನ ಕಾಂಗ್ರೆಸ್ನ ಆಕಾಂಕ್ಷಿ ಆಗಿದ್ದಂತ ಮೊನ್ನೆ ಅಷ್ಟೇ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೇನೇ ಇರ್ಲಪ್ಪ, ಗೆಲ್ಲುವಂತವ್ರಿಗೆ ನಾವು ಮಣೆ ಹಾಕೋದು ಅನ್ಬಿಟ್ಟು ಗುಬ್ಬಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮಾಜಿ ಸಚಿವರು. ನಮ್ಮ ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ. 2018ರಲ್ಲೂ ಇಲ್ಲ. ಇದೇ ಫಸ್ಟ್ ಟೈಮ್ ಅಲ್ಲ. 2018ರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಇರಲಿಲ್ಲ ಮೇಲುಕೋಟೆ ಕ್ಷೇತ್ರದಲ್ಲಿ. ಇಡೀ ಮಂಡ್ಯದಾದ್ಯಂತ JDS ಕಾಂಗ್ರೆಸ್ ಫೈಟ್ ಇದ್ರೆ, JDS ಕಾಂಗ್ರೆಸ್ ತುಂಬಾ ಗಟ್ಟಿ ನೆಲೆಯನ್ನ ಹೊಂದಿದ್ರೆ, ಕಾಂಗ್ರೆಸ್ ಮಾತ್ರ ಮೇಲುಕೋಟೆ ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಂತ ಒಂದು ಗಟ್ಟಿ ನೆಲೆಯನ್ನ ಹೊಂದಿಲ್ಲ. ಈ ಮುಂಚೆಯಿಂದಲೂ ಕೂಡ ಅಷ್ಟೇ.
ಅಷ್ಟು ಸ್ಟ್ರಾಂಗ್ ಇಲ್ಲ ಕಾಂಗ್ರೆಸ್ ಅಲ್ಲಿ ಮೇಲುಕೋಟೆ ಕ್ಷೇತ್ರದಲ್ಲಿ. 2013ರ ಸಂದರ್ಭದಲ್ಲಿ ಆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ತೆಗೆದುಕೊಂಡಿದ್ದೆ 3-4 ಸಾವಿರ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಸುಮ್ಮನೆ ನಿಲ್ಲಿಸ್ಬಿಟ್ಟು ಯಾಕಪ್ಪ ಅವಮಾನ ಮಾಡ್ಕೊಳ್ಳೋದು ಅಂದ್ಬಿಟ್ಟು 2018ರಲ್ಲಿ ದರ್ಶನ್ ಪುಟ್ಟಣ್ಣಯ್ಯವರು 2013ರಲ್ಲಿ ಶಾಸಕರಾಗಿದ್ರು. ಅವ್ರು ತೀರ್ಕೊಂಡಂತ ನಂತರ ಅವರ ಮಗನಿಗೆ ಅವ್ರ ಮಗ ಅಲ್ಲಿ ನಿಂತ್ಕೊಂಡಿದ್ರು ದರ್ಶನ್ ಪುಟ್ಟಣ್ಣಯ್ಯವರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಅನ್ನ ಕೊಟ್ಟಿತ್ತು. ಈ ಬಾರಿನೂ ಕೂಡ ಆ ಸಪೋರ್ಟ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಅಲ್ಲಿ ಜೆಡಿಎಸ್ ತುಂಬಾ ಪ್ರಬಲವಾಗಿದೆ. ಹಾಲಿ ಶಾಸಕರು ಪುಟ್ಟರಾಜು ಅವರು ಅವರನ್ನು ಯಾವ ರೀತಿಯಾಗಿ ಸೋಲಿಸ್ತಾರೆ ನೋಡ್ಬೇಕಾಗಿದೆ ದರ್ಶನ್ ಪುಟ್ಟಣ್ಣಯ್ಯವರು. ಬಿಕಾಸ್ ಕಾಂಗ್ರೆಸ್ ಬೆಂಬಲ ಕೂಡ ಈ ಬಾರಿ ಸಿಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಕೋಲಾರ ಕ್ಷೇತ್ರಕ್ಕೆ ಹೋಗೋಣ. ಕೈ 2ನೇ ಪಟ್ಟಿ ಹೈಲೈಟ್ಸ್ ಅನ್ನ ನಿಮಗೆ ತೋರಿಸ್ತಾ ಇರೋದು. ಕೋಲಾರ ಸಸ್ಪೆನ್ಸ್ಗೆ ಇನ್ನೂ ಟಿಕೆಟ್ ಘೋಷಣೆ ಇಲ್ಲ. ನಾವು ನಿನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದ್ವಿ. ಚುನಾವಣಾ ಚದುರಂಗ ನೋಡ್ತಾ ಇದ್ದಂಥವ್ರು ಗೊತ್ತಿರುತ್ತೆ. ಅಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಆಕಾಂಕ್ಷಿಯಾಗಿದ್ದಾರೆ, ನನಗೆ ಟಿಕೆಟ್ ಕೊಡಿ, ಅಲ್ಲೂ ಬೇಕಾದ್ರೆ ನಿಂತ್ಕೊಳ್ತೀನಿ ಅಂತ ಕೇಳ್ಕೊಂಡಿದ್ರು. ವರ್ಣಾದಲ್ಲಿ ಈಗ ಆಲ್ರೆಡಿ ಟಿಕೆಟ್ ಘೋಷಣೆ ಆದ ನಂತರನೂ ಕೂಡ ಇಲ್ಲಿ ಹೈಕಮಾಂಡ್ 1% ರಿಸ್ಕ್ ತೆಗೆದುಕೊಳ್ಬೇಡಿ, ಕೋಲಾರ ಬೇಡ, ವರ್ಣಾಗ್ ಹೋಗಿ ಸೇಫ್ ಕ್ಷೇತ್ರ ಅಂತ ಹೇಳಿದ್ರು. ಇಂತಹ ಟೈಮ್ನಲ್ಲೂ ಕೋಲಾರದಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಒಂದು ಕಾರಣ ಸಿದ್ದರಾಮಯ್ಯನವರು ಕೇಳಿದ್ದು 2 ಕ್ಷೇತ್ರದಲ್ಲಿ ಗೆದ್ರೆ ಕೋಲಾರದಲ್ಲಿ ನಿಂತ್ಕೊಬಹುದು, ವರ್ಣಾ ಕ್ಷೇತ್ರದಲ್ಲಿ ನೆಕ್ಸ್ಟ್ ರಾಜೀನಾಮೆ ಕೊಟ್ಬಿಟ್ಟು ತನ್ನ ಮಗನನ್ನ ಮತ್ತೆ ಗೆಲ್ಲಿಸಬಹುದು ಅನ್ನುವಂತ ಇಂಟೆನ್ಷನ್ ಇತ್ತು. ಆದ್ರೆ ಇವರಿಗೆ 2 ಟಿಕೆಟ್ ಕೊಟ್ಬಿಟ್ರೆ ಇನ್ನೊಂದ್ ಕಡೆ ಪರಮೇಶ್ವರ್ ಅವರು 2 ಟಿಕೆಟ್ ಕೇಳ್ತಾರೆ. ಮಂಡ್ಯದಲ್ಲಿ ಒಕ್ಕಲಿಗ ಮತಗಳು ಬೀಳ್ತವೆ ಅಂದ್ಬಿಟ್ಟು ಮಂಡ್ಯ ಭಾಗದ ನಾಯಕರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಬಂದು ನಿಂತ್ಕೊಳ್ಳಿ ಒಂದು ಕ್ಷೇತ್ರದಲ್ಲಿ ಅಂತ ಕೇಳ್ತಾ ಇದ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಕೇಳ್ಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಸಂದಿಗ್ಧ ಪರಿಸ್ಥಿತಿ ಇತ್ತು. ಸೊ ಹೀಗಾಗಿ ಮನವೊಲಿಸುವಂತ ಕೆಲಸ ಸಿದ್ದರಾಮಯ್ಯನವರದ್ದು ಇನ್ನೂ ಕೂಡ ಆಗ್ತದೆ. ಕೋಲಾರ ಕ್ಷೇತ್ರ ಬೇಡ ಅಂತ. ನಾವು ಶಿಗ್ಗಾವಿ ಕ್ಷೇತ್ರಕ್ಕೆ ಬರೋಣ. ಶಿಗ್ಗಾವಿ ಕ್ಷೇತ್ರ ಅಟ್ ಪ್ರೆಸೆಂಟ್ ಬಸವರಾಜ ಬೊಮ್ಮಾಯಿ ಅವರು ಶಾಸಕರಾಗಿರುವಂತ ಕ್ಷೇತ್ರ. ಹಾಗೆ ಮುಖ್ಯಮಂತ್ರಿಗಳು 2008, 13, 18 3 ಬಾರಿ ಶಾಸಕರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಬೇರೆಯದ್ದೇ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು ಕಾಂಗ್ರೆಸ್. ಅಲ್ಲಿ ಮಾಜಿ ಶಾಸಕರಾಗಿದ್ದಂತ ಮಂಜುನಾಥ್ ಅವರನ್ನ ಕರ್ಕೊಂಡ್ಬಂದಿದ್ರು. ಹಾಗೆ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಅಲ್ಲಿ ಇನ್ನೂ ಫೈನಲ್ ಮಾಡಿಲ್ಲ ಟಿಕೆಟ್ ಅನ್ನ. ಬಿಕಾಸ್ ಧಾರವಾಡದಿಂದ ಈಗ ವಿನಯ್ ಕುಲಕರ್ಣಿ ಅವರಿಗೆ ಅನೌನ್ಸ್ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಶಿವಮೊಗ್ಗ ನಗರಕ್ಕೆ ಘೋಷಣೆ ಆಗದ ಕೈ ಟಿಕೆಟ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಆಯನೂರು ಮಂಜುನಾಥ್ ಅವರನ್ನ ಕರ್ಕೊಂಡ್ಬರೋಣ ಅನ್ನುವಂತ ಪ್ಲಾನ್ ಅಲ್ಲಿದೆ. ಆದ್ರೆ ಅಲ್ಲಿ ಕಾಂಗ್ರೆಸ್ ನಿಂದ ತುಂಬಾ ಜನ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅತಿ ಹೆಚ್ಚು ಅರ್ಜಿ ಮೋಸ್ಟ್ ಪ್ರಾಬಬ್ಲಿ ಆ ಒಂದು ಕ್ಷೇತ್ರನೇ ಅಂತ ಕಾಣಿಸುತ್ತೆ. 15ಕ್ಕೂ ಹೆಚ್ಚು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಇದ್ದಾರೆ. 2013ರಲ್ಲಿ ಗೆದ್ದಂತವರು ಅವರು ಪ್ರಸನ್ನ ಕುಮಾರ್ ಇದ್ದಾರೆ. HM ಚಂದ್ರಶೇಖರಯ್ಯ ಅವರ ಪುತ್ರ ಯೋಗೀಶ್ ಅವರು ಅಲ್ಲಿರುವಂತದ್ದು. ಅಂದ್ರೆ ಸಾಧಾರಣ ಲಿಂಗಾಯತಕ್ಕೆ ಸಮುದಾಯಕ್ಕೆ ಸೇರ್ತಾರೆ ಅವರು. ಸೊ ಹೀಗಾಗಿ ಯೋಗೇಶ್ ಮತ್ತೆ ಪ್ರಸನ್ನ ಕುಮಾರ್ ಅವರ ನಡುವೆ ಪೈಪೋಟಿ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಬಣದ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಸೊ ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಕೂಗಿರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಆ ಒಂದು ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಅಕಸ್ಮಾತ್ ಆಯನೂರು ಮಂಜುನಾಥ್ ಅವರನ್ನ ಬೇಕಿದ್ರೆ ಕರ್ಕೊಂಬಂದ್ ಕೊಟ್ಟರು ಕೊಡ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ನಲ್ಲಿ. ಬಿಕಾಸ್ ಗೆಲುವಂತೆ ಮಾನದಂಡ ಅವರಿಗೆ. ಇನ್ನ ಪುಲಕೇಶಿ ನಗರ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗಿಲ್ಲ. 2018ರ ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಲೀಡ್ ನಲ್ಲಿ ಗೆದ್ದಂತ ಒಂದು ಕ್ಷೇತ್ರದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಬಿಕಾಸ್ ಅಲ್ಲಿ ಬಣ ರಾಜಕೀಯ ನಡೀತಾ ಇದೆ. ಬೇರೆ ಎಲ್ಲ ಕ್ಷೇತ್ರದ ಬಣ ರಾಜಕೀಯ ಎಲ್ಲವೂ ಕೂಡ ಕ್ಲಿಯರ್ ಆಗ್ಬಿಡ್ತು. ಆದ್ರೆ ಈ ಕ್ಷೇತ್ರಕ್ಕೆ ಮಾತ್ರ ಇನ್ನೂ ಬ್ಯಾಲೆನ್ಸಿಂಗ್ ಆಗೇ ಇದೆ, ಇನ್ನೂ ಕೂಡ ಗುದ್ದಾಟ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಇದೇನೆ. ಯಾವುದೇ ರೀತಿಯಾದಂತ ಬ್ಲಾಕ್ ಮಾರ್ಕ್ ಇಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ. ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದಿಲ್ಲ. ಅಲ್ಲಿರುವಂತಹ ನಾಯಕರು ಕೂಡ ಅವ್ರಿಗೆ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇಲ್ಲ. ಆದರೆ ಬಣ ರಾಜಕೀಯ ಇದೆ. ಸಂಪತ್ ರಾಜ್ ಮಾಜಿ ಮೇಯರ್ ಅವ್ರ ಪರವಾಗಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರವಾಗಿದ್ದಾರೆ. ಸೊ ಹೀಗಾಗಿ ಯಾರಿಗೆ ಕೊಡಬೇಕು ಅನ್ನುವಂತ ಸಂದಿಗ್ಧ ಪರಿಸ್ಥಿತಿ ಇದೆ. ನೋಡ್ಬೇಕು ಯಾರನ್ನ ಯಾವ ಬಣದವರನ್ನ ಸಮಾಧಾನ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಅಂತ. ಇನ್ನಷ್ಟು ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. Viewers, India's largest news. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಜನಮನ ಮತ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್. ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. 5 ವರ್ಷಗಳ ರಿಪೋರ್ಟ್ ಕಾರ್ಡ್. ಸಾಧನೆ ಸಮಸ್ಯೆಗಳ ಮೌಲ್ಯಮಾಪನ.
ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ, ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರು ಹೇಳ್ತಿರೋದೇನು, ಮತದಾರನ ಮಾತು ಮನಸ್ಸೇನಿದೆ. ಇಲೆಕ್ಷನ್ ಬಂದಾಗ ನೆನಪು ಮಾಡ್ತಾರೋ, ಎಲ್ಲರೂ ತಕೋತಾರೋ, ಬಿಲ್ ತಕೊಂಡೋಗಿ ಮನೆ ಹಾಕೊಂಡಿರ್ತಾರೆ. ಎಲ್ಲಿ ನೋಡಿದ್ರೆ ಗುಂಡಿನೇ. ಈ ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದ್ರೋಗಿರುತ್ತೆ. ಅಧಿಕಾರಿಗಳು ಲೀಡರ್ಗಳು ಹೊಂದಾಣಿಕೆ ಮಾಡಿಕೊಂಡು ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನಗರಸಭೆ ಆಗ್ಬಿಟ್ಟಿದೆ ಸರ್, ನಗರಸಭೆ ಈಗ. ಬನ್ನಿ ಕರ್ಕೊಂಬಂದು ಶಾಸ್ತ್ರಿ ಕರ್ಕೊಂಬಂದು ಕೇಳ್ಬೇಕು ಸರ್ ನೀವು. ಜನ ಮನ ಮತ ವೀಕ್ಷಿಸಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಕ್ಷೇತ್ರ ಮೀರಿದ ಕದನ, ರಾಜ್ಯವೇ ತಿರುಗಿ ನೋಡುವ ರಣಕಣ. ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ, ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ವಿಐಪಿ ಅಖಾಡ. ವೀಕ್ಷಿಸಿ ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇನ್ನ ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ, ಆಯಾಮಗಳು, ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ಮತದಾರನ ಮನಸ್ಥಿತಿ ಹೇಗಿದೆ, ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು, ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ. ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ G+ ಹೋಮ್ ಅಪ್ಲಯನ್ಸಸ್, ಸ್ಟೀಲ್ ಪಾರ್ಟ್ನರ್ A1 ಗೋಲ್ಡ್ TMT. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ. ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿಲ್ಲ ಇಟ್ಟ ಕಾರ. ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ, ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಜನಮನ ಮತ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್, ಹೆಲ್ತ್ ಪಾರ್ಟ್ನರ್. ಕಾಂಗ್ರೆಸ್ನಲ್ಲಿ ಯಾವುದೇ ಟಿಕೆಟ್ ಘೋಷಣೆ ಆದರೂ ಕೂಡ ತುಂಬಾ ಸಾಮಾಜಿಕ ನ್ಯಾಯವನ್ನ ಅವ್ರು ನೋಡ್ತಾರೆ. ಈ ಒಂದು ಟಿಕೆಟ್ ಘೋಷಣೆಯಲ್ಲೂ ಕೂಡ ಅಷ್ಟೇ 42ರಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಒಂದು ಬಿಟ್ಬಿಡೋಣ, 41ರಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಅದರಲ್ಲಿ ಯಾವ್ಯಾವ ರೀತಿಯಾಗಿದೆ ಜಾತಿ ಲೆಕ್ಕಾಚಾರ ಅಂತ ನೋಡೋದಾದ್ರೆ, ಮುಂಚೆ 124 ಕ್ಷೇತ್ರದ್ದು ಕೂಡ ತೋರಿಸಿದ್ವಿ. ಈಗ 41 ಕ್ಷೇತ್ರದ ನೋಡೋಣ. 41 ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ 11 ಅಭ್ಯರ್ಥಿಗಳಿಗೆ ಕೊಡಲಾಗಿದೆ. ಲಿಂಗಾಯತ ಸಮುದಾಯದಲ್ಲಿ ಇದಕ್ಕೂ ಮುಂಚೆ 30 ಜನಕ್ಕೆ ಕೊಟ್ಟಿದ್ರು 124 ಜನರಲ್ಲಿ. ಈಗ ಲಿಂಗಾಯತ ಸಮುದಾಯದಲ್ಲಿ 41 ಜನರಲ್ಲಿ 11 ಜನಕ್ಕೆ ಕೊಡಲಾಗಿದೆ. ಇನ್ನ ನಾಯ್ಡು ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂತದ್ದು, ಅದು ಪದ್ಮನಾಭ ನಗರ ಅಂತ ಕಾಣಿಸುತ್ತೆ. ಪದ್ಮನಾಭ ನಗರದಲ್ಲಿ ಕೊಡಲಾಗಿದೆ. ಒಕ್ಕಲಿಗ ಸಮುದಾಯದಲ್ಲಿ 10 ಜನಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ST ಸಮುದಾಯ ಇಬ್ಬರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂತದ್ದು. ಮುಸ್ಲಿಂ ಸಮುದಾಯದಿಂದ 3 ಕ್ಷೇತ್ರ ಅಂದ್ರೆ 3ವರೆಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮರಾಠಿ ಸಮುದಾಯದ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಈಡಿಗ ಸಮುದಾಯದಿಂದ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮೊಗವೀರ ಸಮುದಾಯದಿಂದ ಇಬ್ಬರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ರೆಡ್ಡಿ ಸಮುದಾಯದಿಂದ ಒಬ್ಬರಿಗೆ, ಹಾಗೆ ರಜಪೂತ ಸಮುದಾಯದಿಂದ ಒಬ್ಬರಿಗೆ ಅಂದ್ರೆ ವಿಜಯ್ ಧರ್ಮಸಿಂಗ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.